ಅನಿರುದ್ಧ್, ಇದೇನೋ ಅಮ್ಮನ ಬಿಟ್ಬಿಟ್ಟು ಹೊರಟು ಹೋಗ್ತೀಯಾ? ಅನಿರುದ್ಧ್, ಏನ್ ಮಾತಾಡ್ತಿದ್ಯಾ ನೀನು? ಭದ್ರಾ ಏನು ಯೋಚನೆ ಮಾಡದೆ ಮಾತಾಡ್ತಿದ್ದಾಳೆ ಅಂದ್ರೆ ನೀನು ಹಾಗೆ ಮಾತಾಡ್ತಿದ್ಯಾ? ಹೋಗ್ಲಿ ಬಿಡು ಧನಂಜಯ, ಹೋಗ್ಲಿ ಬಿಡು. ದಯವಿಟ್ಟು ಸುಮ್ಮನಿರಿ. ನನ್ ತಂಗಿ ಭದ್ರಾವತಿ ಆಡಿರೋ ಮಾತಲ್ಲಿ ಸತ್ಯ ಇಲ್ದೇ ಇರಕ್ ಸಾಧ್ಯ ಇಲ್ಲ ಗುರುವರ್ಯ. ಹೌದು, ನೀವು ನಮ್ಮ ವಂಶಕ್ಕೆ ನಾಗನಿಧಿನ ದೊರಕಿಸ್ಕೊಡ್ತೀರಾ ಅಂತ ನಾನು ಮತ್ತೆ ನನ್ನ ಕುಟುಂಬ ನಿಮ್ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ವಿ. ಆದ್ರೆ ಪ್ರತಿಯೊಂದ್ಸಲನೂ ನಮ್ಮ ಆಸೆ ನಿರಾಸೆನೇ ಆಗ್ತಾ ಇದೆ. ಆದ್ರೆ ಈಗ ನನ್ ಮಗ, ನನ್ ತಂಗಿ, ನನ್ ಸರ್ವಸ್ವ ಇವರಿಬ್ರು ಹೋಗ್ತಾರೆ ಅಂತಿದ್ದಾರೆ. ನನ್ ಮಗ, ನನ್ ಸರ್ವಸ್ವ, ನನ್ ತಂಗಿ ಅಂದ್ರೆ ನನಗ್ ಪ್ರಾಣ. ಅವರಿಬ್ರು ಮನೆ ಹೊಸ್ತಲು ದಾಟೋದಕ್ಕೆ ನೀವು ಒಪ್ಕೋಬಹುದು, ಆದ್ರೆ ನಾನು ಒಪ್ಕೊಳ್ಳೋ ಅಂತ ಪರಿಸ್ಥಿತಿಲಿಲ್ಲ. ನಾನು ಒಪ್ಕೊಳ್ಳೋ ಅಂತ ಪರಿಸ್ಥಿತಿಲಿಲ್ಲ. ಆತುರ ಪಡಬೇಡ ಧನಂಜಯ. ಭದ್ರಾವತಿ ಮನ್ಸಲ್ಲಿ ಏನಿದೆಯೋ ಮೊದಲು ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳಿ. ಮತ್ತೆ ನಾಗಮಣಿ ಮಾಯ ಆಗ್ಬೇಕು ಅಂತನಾ? ಇಲ್ಲ, ಮಾಯಾಗಿ ಉಳ್ಕೊಂಡಿರೋ ನಾಗನಿಧಿ ಅಂತರ್ಧಾನ ಆಗ್ಬೇಕು ಅಂತನಾ? ಧನಂಜಯ, ನಾಗನಿಧಿ ನಮಗ್ ಸಿಗ್ಬಾರ್ದು ಅಂತ ಏನಾದ್ರೂ ನೀವು ಯಾಮಾರ್ಸಕ್ ನೋಡಿದ್ರೆ ನೀವು ನಮ್ಮ ಮನೆಗ್ ಬರೋಂತ ಅವಶ್ಯಕತೆ ಇಲ್ಲ ಗುರುವರ್ಯ. ನಾವು ಕಟ್ಸಿರುವಂತ ದೇವಸ್ಥಾನಗಳು, ಛತ್ರಗಳು ಎಷ್ಟೋ ಇವೆ. ಅಲ್ಲೇ ನೀವು ವಿಶ್ರಾಂತಿ ತಗೋಬಹುದು. ಏನ್ರಿ ನೀವೇನ್ ಮಾಡ್ತಿದ್ದೀರಾ ಅಂತ ನಿಮ್ಗಾದ್ರೂ ಗೊತ್ತಿದ್ಯಾ? ಧನಂಜಯ, ಶಾಪ ಕೊಡೋದು ನನಗೆ ದೊಡ್ಡ ವಿಷಯ ಅಲ್ಲ. ತಲತಲಾಂತರದಿಂದ ಕುಲಗುರು ಅಂತ ನನ್ನ ಗೌರವಿಸ್ತಿದ್ದೀರಾ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ನಿನ್ನ ಆಸೆನ ನಿನ್ ಮಗನ್ ಮೂಲಕ ನೆರವೇರಿಸೋಣ ಅಂತ ಅನ್ಕೊಂಡೆ. ಆದ್ರೆ ನೀನ್ ಸತ್ಯನ ಅರ್ಥ ಮಾಡ್ಕೋತಿಲ್ಲ. ತಂತ್ರ ಕುತಂತ್ರ ಮಾಡೋರ್ನ ಹೊರಗೆ ಕಳಿಸ್ಬೇಕು ಅಂತ ನಾನು ಅನ್ಕೊಂಡ್ರೆ ನೀನ್ ನನ್ನೇ ಹೊರಗೆ ಕಳಿಸ್ತಿದ್ಯಾ. ಸೋತೋಗ್ತೀಯ ಧನಂಜಯ, ಸೋತೋಗ್ತೀನಿ. ಸೋತೋಗ್ತಾನೇ ಇದ್ದೀನಿ. ಇನ್ನು ಸೋಲಲ್ಲ ಮೂರ್ಖ. ಇವತ್ ನನ್ನ ಹೊರಗೆ ಕಳಿಸ್ತಿದ್ಯಾ ಅಂತ ಅನ್ಕೋತಿರ್ಬೋದು, ಆದ್ರೆ ನೀನ್ ಕಳಿಸ್ತಾ ಇರೋದು ದೈವ ಶಕ್ತಿನ ಅನ್ನೋದು ಮರಿಬೇಡ. ನಿಮ್ಮ ಶಕ್ತಿಯ ಸಾಮರ್ಥ್ಯ ಏನು ಅಂತ ನಮಗ್ ಗೊತ್ತಿದೆ ಸ್ವಾಮಿ. ಇನ್ನು ನೀವು ಹೊರಡಬಹುದು. ಗರುಡ ದೇವ, ಇವ್ರನ್ನ ನೀನೇ ಕಾಪಾಡಬೇಕು. ಇವ್ರನ್ನ ನೀನೇ ಕಾಪಾಡು. ಎಂತ ಕೆಲಸ ಮಾಡ್ಬಿಟ್ರಿ? ನಾಗಮಣಿಯ ಶಕ್ತಿ ಬಂದ್ರೆ ಎಲ್ಲ ತನ್ನಿಂತಾನೇ ವಾಪಸ್ ಬರುತ್ತೆ. ನೀನ್ ಆರಾಮಾಗಿರೋಣ. ಅವ್ರು ಹೋದ್ರೆ ಏನು? ಅವ್ರ ಶಕ್ತಿಗಿಂತ ಇನ್ನು ಮಹಾಶಕ್ತಿ ಇರೋರ್ನ ಕರ್ಕೊಂಡು ಬರ್ತೀನಿ ನಾನು. ಕ್ಷಮಿಸ್ಬಿಡಿ ಗುರುದೇವ.
ಅಮ್ಮ ಪುಣ್ಯ, ಇದು ಕಾರ್ಕೋಟ ರಸಾಯನ, ವಿಷಪೂರಿತವಾದದ್ದು. ನೋವನ್ನ ನುಂಗ್ಕೊಂಡು ಇದನ್ನು ಕುಡಿ. ಕ್ರಮೇಣವಾಗಿ ನಿನ್ನ ದೇಹದಲ್ಲಿ ಬದಲಾವಣೆ ಆಗುತ್ತೆ. ನಿನ್ನ ರೂಪ ಪೂರ್ತಿಯಾಗಿ ಬದಲಾಗುತ್ತೆ. ತಗೋ. ಪರಮೇಶ್ವರ, ನಮೋ ನಮಃ, ನಮೋ ನಮಃ. ಭೂತಕ್ಕೆ ನಾಗಮಣಿ ಸೇರಬೇಕಾದ ಜಾಗಕ್ಕೆ ಸೇರಿದೆ. ಅಂದ್ರೆ ಅದನ್ನ ನೀನು ಪಡೆದುಕೊಳ್ಳುವ ಅವಕಾಶ ನಿನಗೆ ಸಿಕ್ಕಿದೆ. ನೀನು ಇಲ್ಲೇ ಕೂತ್ಕೊಂಡು ಕ್ಷುದ್ರ ಮಂತ್ರ ಹೇಳ್ತಾ ಇದ್ದೀಯಾ. ಮಹಿಮೆಗಳು ಬಂದಾಗ ಮಣಿನ ಸ್ವಾಧೀನ ಮಾಡ್ಕೋಬೇಕಲ್ವಾ? ಇವತ್ತು ಆ ನಾಗಮಣಿಗೆ ಶಕ್ತಿ ಬರುತ್ತದೆ. ಅದನ್ನ ನೀನು ಪಡೆದುಕೊಂಡ್ರೇನೆ ನೀನು ಅನ್ಕೊಂಡಿದ್ದೆಲ್ಲ ಸಾಧಿಸಬಹುದು. ಬೇಗನೆ ಆ ಬಂಗ್ಲೆಗೆ ಹೋಗು. ಮಾಯಾ ಮಂತ್ರದಿಂದ ಕಟ್ ಹಾಕ್ತೀಯೋ ಅಥವಾ ಅವರನ್ನೇ ಮೇಲಕ್ಕೆ ಕಳಿಸ್ತೀಯೋ ಗೊತ್ತಿಲ್ಲ. ನೀನು ನಾಗಮಣಿಯನ್ನು ತಗೊಂಡು ಸ್ಥಾವರಕ್ಕೆ ಸೇರ್ಲೇಬೇಕು. ಹುಡುಕ್ತಿದ್ದ ವಸ್ತು ಕಾಲಿಗೆ ತಾಕ್ದ ಹಾಗೆ ಭದ್ರಾವತಿ ಇಲ್ಲಿಗೆ ಬರ್ತಾಳೆ. ನೀನು ಮಾಯ ಆಗೋ. ಆಯ್ತು. ಬಾ ಬಾ ಭದ್ರಾವತಿ ಬಾ. ಮುಖದಲ್ಲಿ ಸಂತೋಷ ಉಕ್ಕಿ ಬರ್ತಾ ಇದೆ. ಯಾಕೆ ಉಕ್ಕಿ ಬರಲ್ಲ? ನಾಗಮಣಿ ನಮ್ಗೆ ಸಿಕ್ಬಿಡ್ತಲ್ಲ. ನಾಗಮಣಿ ಜೊತೆಗೆ ನಾಗನಿಧಿ ಕೂಡ ನಮಗ್ ಸಿಕ್ಬಿಟ್ರೆ ಇನ್ನು ಸಂತೋಷ ಆಗುತ್ತೆ. ನಾಗನಿಧಿನ ಆಚೆ ತರೋ ಜವಾಬ್ದಾರಿ ನಂದು. ನಿಧಿ ತೆಗೆದ್ಮೇಲೆ ಮಣಿ ನಂದು, ನಿಧಿ ನಿಂದು. ನಾಗನಿಧಿ ಅನ್ನೋ ಭಂಡಾರನೇ ನನಗೆ ಸಿಕ್ಕಿದಾಗ ನನ್ನ ಈ ಕಿರು ಬೆರಳಿರೋಷ್ಟು ಇಲ್ದಿರೋ ಆ ಮಣಿನ ಇಟ್ಕೊಂಡು ನಾನೇನ್ ಮಾಡ್ಲಿ? ತಗೊಂಡ್ ಹೋಗೋ. ಹುಚ್ಚು ಭದ್ರಾವತಿ, ಕಿರು ಬೆರಳಲ್ಲೇ ಪ್ರಾಣ ಇರುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಾಗಮಣಿ ಆಕಾರ ಅಲ್ಲ, ಅದರ ಮಹಿಮೆ ಮಹತ್ವ ಮುಖ್ಯ. ಭೂತಕಿ, ನಾಗಮಣಿಗೆ ಶಕ್ತಿ ಬರೋ ಹಾಗಿದೆ. ಅದಾದ್ಮೇಲೆ ಮಾಡ್ಬೇಕಾಗಿರೋ ಎಲ್ಲ ಕೆಲ್ಸಗಳು ನೀನೇ ಜೊತೆಗಿದ್ದು ಮಾಡ್ಬೇಕು. ನನ್ ಜೊತೆ ನೀನು ಬಂಗ್ಲೆಗ್ ಬಾ. ನೀನ್ ಬರೋದಕ್ಕೆ ನಮ್ಮ ಕುಲಗುರು ಕೂಡ ಅಡ್ಡ ಬರ್ತಾರೆ ಅನ್ನೋ ಅನುಮಾನದಿಂದ ಅವ್ರ ಮೇಲೆ ನಮ್ಮ ಅಣ್ಣನಿಗೆ ಕೋಪ ಬರೋ ಹಾಗೆ ಕೂಡ ಮಾಡಿದ್ದೀನಿ. ಗುರುಗಳನ್ನ ಮನೆಯಿಂದ ಆಚೆ ಹಾಕಿದ್ದೀನಿ. ಇನ್ಯಾವತ್ತೂ ನಮ್ಮ ಮನೆಗೆ ಬರಬಾರ್ದು ಹಾಗೆ ಅವಮಾನ ಮಾಡಿದ್ದೀನಿ ಅವ್ರಿಗೆ. ವಯಸ್ಸಾಗಿದ್ಯಲ್ವಾ, ಹೋಗ್ ದೇವಸ್ಥಾನದಲ್ಲಿರಿ ಅಂತ ಅಣ್ಣನ ಹತ್ರ ಹೇಳ್ಸಿದ್ದೀನಿ. ನೀನ್ ಬಾಬಾ, ಸಮಯ ಮೀರೋಗ್ತಿದೆ. ಬರ್ತೀನಿ ನಾನು.
ನೀನು ಕೊಟ್ಟ ಮಾತಿಗೆ ತಪ್ಪಬಾರ್ದು. 7 ರೀತಿ ಎಣ್ಣೆಯಿಂದ ಹಸಿ ಬತ್ತಿಯ ದೀಪಗಳನ್ನ ಹಚ್ಚಿ ಪಶುಪತಿನ ಬಂದಿರೋ ಜಾಗದಲ್ಲಿ ಇಡಬೇಕು ಅಂತ ಹೇಳಿದ್ದೆ, ನೆನಪಿದ್ಯಾ? ಅದನ್ನ ಹೇಗೆ ಮರೆಯಕ್ಕಾಗುತ್ತೆ? ನನಗೆ ಸಹಾಯ ಮಾಡಿದವ್ರ ಬಗ್ಗೆನೇ ನಾನು ಮೊದಲು ಯೋಚನೆ ಮಾಡೋದು. ಪಶುಪತಿಯ ಆರ್ತನಾದ ನನಗೆ ಈಗ ಕೂಡ ಇಲ್ಲೂ ಕೂಡ ಕೇಳಿಸ್ತಾ ಇದೆ. ಮೊದಲು ನಿನ್ನ ಕೆಲಸ ಪೂರ್ತಿ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡೋಣ. ಆಯ್ತು, ನಿನ್ನ ವೇಷ ಬದಲಾಗಬೇಕು, ನಿನ್ನ ಮಾತು ಕೂಡ ಬದಲಾಗಬೇಕು, ಗೊತ್ತಲ್ವಾ? ಗೊತ್ತು. ಮಾತು ವೇಷ ಬದಲಾದ್ರೇನೆ ಬಂಗ್ಲೆ ಒಳಗೆ ಬರಕ್ ಬಿಡೋದು. ಯಾಕೆಂದ್ರೆ ಈಗ ಬಂಗ್ಲೆಯಲ್ಲಿ ಮಣಿ ಇದೆಯಲ್ಲ, ನೀನು ಊಹೆ ಮಾಡದೇ ಇರೋ ವೇಷದಲ್ಲಿ ಬರ್ತೀನಿ ಭದ್ರಾವತಿ. ನಿನ್ನ ಏರ್ಪಾಡನ್ನ ನೀನು ಮಾಡು. ಪುಣ್ಯ, ಯೌವನ ಕಳ್ಕೊಂಡು ಮುದುಕಿ ಆಗ್ಬಿಟ್ಟೆ ಅಂತ ನೋವು ಪಡ್ತಿದ್ಯಾ? ಸ್ವಾಮಿ, ಪ್ರಾಣ ಕಳ್ಕೊಂಡ್ಬಿಡ್ತೈತೆ. ಮತ್ತೆ ಬದುಕ್ಸಿದ್ದು ನನ್ನ ನಾಗಮ್ಮ. ಆ ತಾಯಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ದೆ. ಈ ರೂಪದ ಬಗ್ಗೆ ನನಗ್ ಸ್ವಲ್ಪನೂ ಬೇಸರ ಇಲ್ಲ. ನಿನ್ ತ್ಯಾಗನೇ ನಿನ್ನನ್ನು ಕಾಪಾಡುತ್ತೆ. ಸ್ವಾಮಿಯವರ ದರ್ಶನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಈ ಸಮಯಕ್ಕೆ ಆಶ್ರಯ ಕೊಡು ಅಂತ ಕೇಳಿ ಆ ಮನೆಗೆ ಪ್ರವೇಶ ಮಾಡು. ಒಳ್ಳೆ ಕೆಲ್ಸಕ್ಕೆ ಸುಳ್ಳು ಹೇಳಿದ್ರೆ ಆ ದೇವ್ರು ಅರ್ಥ ಮಾಡ್ಕೋತಾನೆ. ಹಾಗೆ ಆಗ್ಲಿ ಸ್ವಾಮಿ. ಆದ್ರೆ ನಾಗಮ್ಮನ್ನ ಹೇಗೆ ಕರ್ಕೊಂಡು ಹೋಗೋದು? ಅವ್ರ ಕಣ್ಣಿಗೆ ಬಿದ್ರೆ ಅವ್ರು ಸುಮ್ಮನಿರಲ್ಲ. ಮೊದಲೇ ಅವರು ನಾಗದ್ವೇಷಿಗಳು. ಚಿಂತೆ ಮಾಡಬೇಡ, ನಿನ್ ನಾಗಮ್ಮನ್ನ ನಿನ್ ಕೈಗೆ ಕೋಲಾಗಿ ಮಾರ್ಪಡಿಸ್ತೀನಿ. ಈ ಕೋಲನ್ನ ನಾಗಮಣಿ ಕಾಂತಿ ಬೀಳೋ ಜಾಗದಲ್ಲಿ ಇಡು ಪುಣ್ಯ. ಮಂಗಳ ಪಂಚಮಿ ಮುಹೂರ್ತ ಶುರುವಾದಾಗ ಈ ಗೆಜ್ಜೆ ಸದ್ದು ಮಾಡುತ್ತೆ. ಆಗ ನೀನು ಎಚ್ಚರದಿಂದಿರು. ಶಕ್ತಿವಂತಳಾದ ನಾಗಮ್ಮನ್ನ ಕರ್ಕೊಂಡು ಯಾರ ಕಣ್ಣಿಗೂ ಬೀಳದ ಹಾಗೆ, ಯಾರ ಕೈಗೂ ಸಿಗದಿರೋ ಹಾಗೆ ಬಂಗಲೆಯಿಂದ ಹೊರಗೆ ಬರಬೇಕು. ವಿಜಯೀ ಭವ. ಮತ್ತೆ ನಾಗಮಣಿ? ಮಣಿ ವಿಷಯ ನಾಗಮ್ಮ ನೋಡ್ಕೋತಾಳೆ. ನೀವಲ್ಲಿಂದ ಕ್ಷೇಮವಾಗಿ ಹೊರಗೆ ಬರೋದು ಮುಖ್ಯ. ಹಾಗೆ ಆಗ್ಲಿ ಸ್ವಾಮಿ. ಆಹಾ, ಒಂದು ಕ್ಷಣ ಇರು. ಈ ತುಳಸಿ ಮಾಲೆ ನಿನ್ ಕತ್ತಲ್ಲಿರ್ಬೇಕು. ಯಾಕಂದ್ರೆ ತಾಂತ್ರಿಕ ಪೂಜೆ ಮಾಡಿ ಮನುಷ್ಯರ ವಾಸನೆ ಹಿಡಿಯೋ ರಾಕ್ಷಸ ಗಣಗಳು ಅಲ್ಲಿ ಸುತ್ತುತ್ತಾ ಇರ್ತವೆ. ಆ ಕ್ಷುದ್ರ ಶಕ್ತಿಗಳು ನೀನು ಪುಣ್ಯ ಅಂತ ಗುರ್ತು ಹಿಡಿಬಾರ್ದು. ನಾನು ಹುಷಾರಾಗೇ ಇರ್ತೀನಿ ಸ್ವಾಮಿ. ನನ್ನ ಜೊತೆಲಿ ಈ ಭಗವಂತ ಇದ್ದಾನೆ, ನನ್ನ ನಾಗಮ್ಮ ತಾಯಿ ಇದ್ದಾಳೆ. ಪಂಚಮಿ ಮುಹೂರ್ತ ಮೀರದೇ ಇರೋ ಹಾಗೆ ನೋಡ್ಕೋ. ವಿಜಯೀ ಭವ.
ಪರಮೇಶ್ವರ. ಭೂತಕಿ, ನೀನೇನಾ? ಈ ರೂಪದಲ್ಲಿ ನಿನ್ನ ನೋಡಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಲ್ವಾ ಭೂತಕಿ? ನಾನು ಭೂತಕಿ ಅಲ್ಲ, ಯೋಗಿನಿ. ನೀ ನಿಜವಾದ ಹೆಸರು ಭೂತಕಿ ಅಲ್ವಾ? ಅದಕ್ಕೆ ಹಾಕರ್ದೆ ನಾನು. ದೇವ್ರ ಮನೇಲಿ ಎಲ್ರೂ ಇದ್ದಾರಾ? ಪಾಪ, ನಮ್ಮ ಕುಲಗುರು ಒಬ್ಬರನ್ನ ಬಿಟ್ಟು ಎಲ್ರೂ ಇದ್ದಾರೆ. ಇಲ್ಲಿ ನೋಡು ಭೂತಕಿ, ನಮ್ಮಣ್ಣ ತುಂಬಾನೇ ಬುದ್ಧಿವಂತ. ಅವನಿಗೇನಾದ್ರೂ ನಮ್ಮ ಮೇಲೆ ಅನುಮಾನ ಬಂದ್ರೆ ನಮ್ಮಿಬ್ರು ಕುತ್ತಿಗೆ ಕುಯ್ದು ಬಿಡ್ತಾನೆ. ಅಂಥ ಯಾವ ಭಯನೂ ಇಟ್ಕೋಬೇಡ. ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡಿಯಾಗಿ ಕೊಡ್ತೀನಿ. ಯೋಗಿನಿ ಮಾತಾ, ದಯಮಾಡಿ ಆಗಮಿಸಿ. ಯಾರಿವರು? ಇದ್ದಕ್ಕಿದ್ದಾಗೆ ಇಲ್ಲೇ ಕರ್ಕೊಂಡ್ ಬಂದಿದ್ಯಾ? ಅವ್ರನ್ನ ಯಾರು ಅಂತ ಅನ್ಕೊಂಡೆ. ಅವ್ರು ನೋಡಿ ಏನ್ ಅಂದ್ಕೋತಾ ಇದೆ ಅದಕ್ಕೆ? ಅವರೊಬ್ರು ದೊಡ್ಡ ಯೋಗಿನಿ. ಯೋಗಿನಿನಾ? ಹೌದದ್ಕೆ. ಭೂತ ಪ್ರೇತ ಪಿಶಾಚಿಗಳನ್ನ, ಅನರ್ಥಗಳನ್ನ, ಅನಿಷ್ಟಗಳನ್ನ ಯಾವುದು ಬರ್ದಿರೋ ಹಾಗೆ ತಡೆಯೋದು ಈ ಮಾತೆ. ವೇದ ಮಂತ್ರನೂ ಗೊತ್ತು, ತಂತ್ರವಿದ್ಯೆನೂ ಗೊತ್ತು ಅದಕ್ಕೆ. ಇವ್ರನ್ನ ಯಾವತ್ತೂ ನೋಡಿಲ್ವಲ್ಲ, ಹೆಸರು ಕೂಡ ಕೇಳಲಿಲ್ಲ. ಅಣ್ಣ, ಅದಕ್ಕೆ ಮಾತುಗಳು ಯೋಗಿನಿ ಮೇಲೆ ಅನುಮಾನ ಇರೋಗ ಅನಿಸ್ತಾ ಇದೆ. ಅರವಿಂದ, ಹಿಮಾಲಯದ ಬೆಟ್ಟಗಳಲ್ಲಿ ತಪಸ್ ಮಾಡೋರು ಜನಗಳ ಮಧ್ಯೆ ಓಡಾಡಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾರೆ. ನಮ್ಮ ಮನೆಗ್ ಬಂದಿರೋ ಈ ಯೋಗಿನಿ ನಮ್ಮ ಅತಿಥಿ. ಗೌರವಪೂರ್ವಕವಾಗಿ ನಡ್ಕೋಬೇಕು ಅನ್ನೋದನ್ನ ಮನ್ಸಲ್ಲಿಟ್ಕೊಳ್ಳಿ. ಅತ್ತೆ ಏನೇ ಮಾಡಿದ್ರು ಅದ್ ಸರಿಯಾಗೇ ಇರುತ್ತಮ್ಮ. ಅವಳು ಮಾಡಿದ್ದಕ್ಕಲ್ಲ ಅನಿರುದ್ಧ್, ತಿಳಿದೆ ಏನಾದ್ರೂ ಮಾಡಿದ್ರೆ ಅನ್ನೋ ಭಯ ಅಷ್ಟೇ. ಕುಲಗುರುಗಳಿದ್ದಿದ್ರೆ ಇಂಥ ಧರ್ಮ ಸಂಕಟದಿಂದ ನಮ್ಮನ್ನ ಪಾರ್ ಮಾಡ್ತಿದ್ರು. ಕುಲಗುರು ನಮ್ಮ ಮನೆಯಿಂದ ಆಚೆ ಕಳ್ಸದ್ಮೇಲೂ ಅವ್ರ ಹತ್ರನೇ ಹೋಗುವಂತಿದ್ಯಾ ಅದಕ್ಕೆ? ಅಷ್ಟಕ್ಕೂ ಅಣ್ಣ ಹೀಗೆಲ್ಲ ಆಡ್ತಿರೋದಕ್ಕೆ ಕಾರಣ ನೀನೆ. ಹೋಗಿರೋ ಮನುಷ್ಯರು ವಾಪಸ್ ಬರಲ್ಲ. ನಾನು ಕೂಡ ಬನ್ನಿ ಅಂತ ಕರೆಯಲ್ಲ. ಅಷ್ಟಕ್ಕೂ ಹೋಗಿದ್ದು ನಾಗನಿಧಿನ, ನಾಗಮಣಿನ ಪೂಜೆ ಮಾಡುವಂತ ಪೂಜಾರಿ ತಾನೆ. ಕುಲಗುರುಗಳನ್ನ ಅವಮಾನಿಸಿ ಮಾತಾಡ್ಬೇಡಿ, ಅದು ತುಂಬಾನೇ ತಪ್ಪು ರೀ. ಎಷ್ಟೇ ಹೇಳಿದ್ರು ನೀವು ಕೇಳಿಸ್ಕೊಳಲ್ಲ. ಈಗ ನಾನು ಮಾತಾಡ್ಬೋದಾ? ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ ಮಾತೆ? ನಿಮ್ಮನ್ನ ಮುಂದೆ ಇಟ್ಕೊಂಡು ನಾವು ಗಡಗಡ ಅಂತ ನಡುಗ್ತಾ ಇದೀವಿ. ನೀವ್ ಹೇಳಿ ಮಾತೆ. ಈ ರಾತ್ರಿ ಮಂಗಳ ಪಂಚಮಿ ಶುಭ ಮುಹೂರ್ತ ಬರ್ತಿದೆ. ಮಿಂಚುತ್ತಿರೋ ನಾಗಮಣಿನ ನೋಡಿ ಮುಳುಗೋಗಿರೋ ನೀವು ಅರ್ಧರಾತ್ರಿ ಸಮಯದಲ್ಲಿ ನಡೆಯುವಂಥ ಅದ್ಭುತನ ನೋಡಿ ಆಶ್ಚರ್ಯ ಪಡ್ತೀರಾ. ಗುರುಗಳು ಕೂಡ ಈ ಮಾತನ್ನೇ ಹೇಳಿದ್ರು. ಇವಾಗ ಅವ್ರ ವಿಷಯ ಯಾಕಣ್ಣ? ಮಾತೆ ಹೇಳಿದ್ದೆ ನಾವು ಮಾಡ್ಕೊಂಡು ಹೋಗೋಣ. ಧನಂಜಯ ವರ್ಮ, ಅನಿರುದ್ಧ್, ನೀವಿಬ್ಬರು ಈ ನಾಗಮಣಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ. ಸ್ವರ್ಗದಲ್ಲಿರೋ ನಿಮ್ಮ ತಾತ ಮುತ್ತಾತರ್ಗೆ ಆತ್ಮಶಾಂತಿ ಸಿಗುತ್ತೆ.
ಹಾಗೆ ಆಗ್ಲಿ. ಅನಿರುದ್ಧ್, ಅತ್ತೆ, ಮಾತಿಗೂ ಅತ್ತೆ ಅಂತ ಕರೀತಿದ್ಯಲ್ಲೋ. ಅಪ್ಪ ಕರೀತಿದ್ದಾರೆ ತಾನೆ, ಹೋಗು. ಹಾಕೋ. ಅನಿರುದ್ಧ್, ಪೂಜೆ ಮಾಡು ಕಂದ.